ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಹಿಂದಿನ ತರಗತಿಯಲ್ಲಿ ನೀವು ಅಕೌಂಟೆನ್ಸಿಯಲ್ಲಿ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ ಮತ್ತು ಅಕೌಂಟಿಂಗ್ ಕನ್ವೆನ್ಷನ್ಸ್ ಬಗ್ಗೆ ಎರಡನೇ ಚಾಪ್ಟರಲ್ಲಿ ತಿಳಿದುಕೊಂಡಿದ್ದೀರಿ. ಈಗ ನಾವು ಅಕೌಂಟೆನ್ಸಿಯಲ್ಲಿ ಮೂರನೇ ಚಾಪ್ಟರ್ ಆದ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಫಸ್ಟ್ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಇಲ್ಲಿ ಟ್ರಾನ್ಸಾಕ್ಷನ್ಗಳನ್ನು ಯಾವ ರೀತಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳನ್ನು ಯಾವ ರೀತಿ ರೆಕಾರ್ಡ್ ಮಾಡಬೇಕು, ಯಾವ ಪ್ರೊಸೀಜರ್ ಇದೆ, ಯಾವ ರೀತಿ ಫಾರ್ಮೆಟ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಈ ಚಾಪ್ಟರಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಮೊದಲನೇದಾಗಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಮೀನಿಂಗನ್ನು ನೋಡೋಣ. ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಂದು ಕರೆಯುತ್ತೇವೆ. ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ಆನ್ ಆಕ್ಟಿವಿಟಿ which results in transfer of money or money's worth between the entities. ಎರಡು ಎಂಟಿಟಿಗಳ ಮಧ್ಯೆ ಹಣದ ಮೌಲ್ಯ ಅಥವಾ ಹಣವನ್ನು ಹೊಂದಿರತಕ್ಕಂಥ ಹಣದ ವರ್ಗಾವಣೆ ಆಗುವಂಥ ಒಂದು ಚಟುವಟಿಕೆಗೆ ನಾವೇನು ಕರಿತೀವಿ ಅಂತಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎಂದು ಕರೆಯುತ್ತೇವೆ. ಎರಡು ಎಂಟಿಟಿಗಳ ಮಧ್ಯೆ ಹಣದ ಮತ್ತು ಹಣದ ಮೌಲ್ಯವನ್ನು ಹೊಂದಿರತಕ್ಕಂಥ ಚಟುವಟಿಕೆಗಳ ವರ್ಗಾವಣೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಥವಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕ್ಯಾಶ್ ಮೆಮೊ ಇರ್ಬೋದು, ಇನ್ವಾಯ್ಸ್ ಇರ್ಬೋದು, ಸೇಲ್ಸ್ ಬಿಲ್ ಇರ್ಬೋದು, ಪೇ ಇನ್ ಸ್ಲಿಪ್, ಚೆಕ್, ಸ್ಯಾಲರಿ ಸ್ಲಿಪ್ ಮುಂತಾದವುಗಳು. ಇವೆಲ್ಲವುಗಳು ಹಣದ ಮೌಲ್ಯ ಅಥವಾ ಹಣದ ಮೌಲ್ಯವನ್ನು ಹೊಂದಿರುತ್ತವೆ. ನೆಕ್ಸ್ಟ್ ಒನ್ ಸೋರ್ಸ್ ಡಾಕ್ಯುಮೆಂಟ್. ಸೋರ್ಸ್ ಡಾಕ್ಯುಮೆಂಟ್ ಅಂದರೆ it is a document which provides evidence of the transactions. ಸೋರ್ಸ್ ಡಾಕ್ಯುಮೆಂಟ್ ಅನ್ನುವುದು ಒಂದು ಡಾಕ್ಯುಮೆಂಟು, ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳಿಗೆ ಒಂದು ಎವಿಡೆನ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ನಾವು ಸೋರ್ಸ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಅವು ಯಾವ ಇನ್ಫಾರ್ಮೇಷನ್ಗಳನ್ನು ಪ್ರೊವೈಡ್ ಮಾಡ್ತವೆ ಅಂತ ಹಾಗಾದರೆ ಪ್ರೊವೈಡ್ ಮಾಡ್ತವೆ ಅಂತಂದರೆ ನೇಚರ್ ಆಫ್ ದ ಟ್ರಾನ್ಸಾಕ್ಷನ್ ಏನಿದೆ, ಡೇಟು, ದಿ ಅಮೌಂಟ್ ಆ್ಯಂಡ್ ದ ಪಾರ್ಟೀಸ್ ಇನ್ವಾಲ್ವ್ಡ್ ಇನ್ ಇಟ್, ಅದರಲ್ಲಿ ಯಾವ ಪಾರ್ಟಿಗಳಿದ್ದಾರೆ ಎಲ್ಲವನ್ನ ವಿವರವಾಗಿ ಈ ಸೋರ್ಸ್ ಡಾಕ್ಯುಮೆಂಟು ತಿಳಿಸುತ್ತದೆ. ಸೋರ್ಸ್ ಡಾಕ್ಯುಮೆಂಟ್ಗೆ ಉದಾಹರಣೆ ಹೇಳಬೇಕಾದ್ರೆ ಕ್ಯಾಶ್ ಮೆಮೊ, ಇನ್ವಾಯ್ಸ್ ಆರ್ ಬಿಲ್, ರಿಸಿಪ್ಟ್, ಡೆಬಿಟ್ ನೋಟ್, ಕ್ರೆಡಿಟ್ ನೋಟ್, ಪೇ ಇನ್ ಸ್ಲಿಪ್, ಚೆಕ್ ಆ್ಯಂಡ್ ವೋಚರ್ಸ್ ಇವುಗಳು ಸೋರ್ಸ್ ಡಾಕ್ಯುಮೆಂಟ್ಗೆ ಉದಾಹರಣೆಗಳಾಗಿವೆ. ಇನ್ನು ನೆಕ್ಸ್ಟ್ ಒಂದು ವಿದ್ಯಾರ್ಥಿಗಳಿಗೆ ವೋಚರ್ಸ್ ಅಂತ. ಸಾಮಾನ್ಯವಾಗಿ ವೋಚರ್ ಶಬ್ದವನ್ನು ನೀವೆಲ್ಲರೂ ಕೇಳಿರುತ್ತೀರಿ. ಹಾಗಾದರೆ ವೋಚರ್ ಅಂದರೆ ಏನು? ವೋಚರ್ ಅಂದರೆ ಇಟ್ ಈಸ್ ಎ ರಿಟರ್ನ್ ಡಾಕ್ಯುಮೆಂಟ್ ಇನ್ ಸಪೋರ್ಟ್ ಆಫ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. ವೋಚರ್ ಅನ್ನುವುದು ಒಂದು ರಿಟರ್ನ್ ಡಾಕ್ಯುಮೆಂಟ್, ಕೈಲೇ ಬರೆದಿರತಕ್ಕಂಥ ಒಂದು ಡಾಕ್ಯುಮೆಂಟು. ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಸಪೋರ್ಟ್ ಆಗಿ ಇದನ್ನು ಬಳಸಲಾಗುತ್ತೆ. ಇದಕ್ಕೆ ನಾವು ವೋಚರ್ ಎಂದು ಕರೆಯುತ್ತೇವೆ ಅಂತ. ಹಾಗಾದರೆ ಈ ವೋಚರ್ಸ್ ಆರ್ ಅರೇಂಜ್ಡ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ವೋಚರ್ಗಳನ್ನು ನಾವು ಕಾಲಾನುಕ್ರಮಣೆಗೆ ಆಧಾರದಲ್ಲಿ ಇವುಗಳನ್ನು ಅರೇಂಜ್ ಮಾಡ್ತೀವಿ, ಜೋಡಣೆ ಮಾಡ್ತೀವಿ. ಉದಾಹರಣೆಗೆ ಕ್ರೊನಾಲಜಿಕಲ್ ಆರ್ಡರ್ ಅಂತಂದರೆ ಘಟನೆ ಇದು ಇವೆಂಟ್ ವೈಸ್ ಇರ್ಬೋದು ಅಥವಾ ಡೇಟ್ ವೈಸ್ ಇರ್ಬೋದು. ನಾವು ಆ ರೀತಿ ಅವುಗಳನ್ನು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಒನ್ ಕಂಟೆಂಟ್ಸ್ ಆಫ್ ಎಲಿಮೆಂಟ್ಸ್ ಆಫ್ ವೋಚರ್ಸ್. ಕಂಟೆಂಟ್ಸ್ ಆರ್ ಎಲಿಮೆಂಟ್ಸ್ ಆಫ್ ವೋಚರ್ಸ್. ಕಂಟೆಂಟ್ಸ್ ಅಂದ್ರೂ ಒಂದೇ ಅಥವಾ ಎಲಿಮೆಂಟ್ಸ್ ಅಂದ್ರೂ ಒಂದೇ. ಹಾಗಾದರೆ ಮೊದಲನೇದಾಗಿ ಈ ವೋಚರ್ ಏನೇನು ಕಂಟೆಂಟ್ಗಳನ್ನು ಒಳಗೊಂಡಿದೆ ಅಥವಾ ಎಲಿಮೆಂಟ್ಸ್ಗಳನ್ನು ಒಳಗೊಂಡಿದೆ ಅಂತಂದ್ರೆ ಮೊದಲನೇದಾಗಿ ನೇಮ್ಸ್ ಆ್ಯಂಡ್ ಅಡ್ರೆಸಸ್ ಆಫ್ ದ ಪಾರ್ಟೀಸ್, ಡೇಟ್ ಆಫ್ ಪ್ರಿಪೇರಿಂಗ್ ದ ವೋಚರ್, ವೋಚರ್ ನಂಬರ್, ಅಮೌಂಟ್ ಆಫ್ ದ ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಒನ್ ಹೆಡ್ಸ್ ಆಫ್ ದ ಅಕೌಂಟ್, signature of the person who is preparing the voucher. Next one authorized signatory. Next one narrations. Narrations ಅಂದರೆ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಟ್ರಾನ್ಸಾಕ್ಷನ್. ಇದ್ರ ಬಗ್ಗೆ ಆಮೇಲೆ ನೋಡೋಣ. ನೆಕ್ಸ್ಟ್ ನಂಬರ್ ಆಫ್ ಸಪೋರ್ಟಿಂಗ್ ವೋಚರ್ಸ್. ಈ ಕಂಟೆಂಟ್ಗಳನ್ನು ಅಥವಾ ಎಲಿಮೆಂಟ್ಸ್ಗಳನ್ನು ವೋಚರ್ ಹೊಂದಿರುತ್ತೆ. ವಿದ್ಯಾರ್ಥಿಗಳೇ, ಇದಿಷ್ಟು ವೋಚರ್ ಅಂದ್ರೆ ಏನು ಮತ್ತು ವೋಚರ್ ಎಲಿಮೆಂಟ್ಸ್ ಅಥವಾ ಕಂಟೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಒನ್ ಅಕೌಂಟಿಂಗ್ ಇಕ್ವೇಷನ್ ಅಂತ. ಆಲ್ರೆಡಿ ನೀವು ಅಕೌಂಟಿಂಗ್ ಇಕ್ವೇಷನ್ ಬಗ್ಗೆ ಎರಡನೇ ಚಾಪ್ಟರಲ್ಲಿ ಅಕೌಂಟಿಂಗ್ ಇಕ್ವೇಷನ್ ಅಂದ್ರೆ ಏನು, ಅಕೌಂಟಿಂಗ್ ಇಕ್ವೇಷನ್ ಹೇಗಿದೆ ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೀರಿ.
ಆದರೂ ಸಹಿತ ನಾವು ಈ 3ನೇ ಅಧ್ಯಾಯದಲ್ಲಿ ಅಕೌಂಟಿಂಗ್ ಇಕ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇಲ್ಲಿ 2 ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಗಳು ಬರ್ತಾವು. ಒಂದು 6 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಬಂದರೆ ಇನ್ನೊಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಅಕೌಂಟಿಂಗ್ ಇಕ್ವೇಷನ್ ಅಂದರೆ ಏನು ಇನ್ನೊಂದು ಸಾರಿ ತೆಗೆದುಕೊಳ್ಳೋಣ, ಮತ್ತು ಯಾವ ರೀತಿ ಅದರ ಮೇಲೆ ಪ್ರಾಬ್ಲಮ್ಸು ನಿಮಗೆ ಬೀಳಬಹುದು. ಅಕೌಂಟಿಂಗ್ ಇಕ್ವೇಷನ್ ಅಂದರೂ ಒಂದೇ, ಬ್ಯಾಲೆನ್ಸ್ ಶೀಟ್ ಇಕ್ವೇಷನ್ ಅಂದರೂ ಒಂದೇ. ಇದಕ್ಕೆ ಇನ್ನೊಂದು ಶಬ್ದ ಇದೆ ಅಕೌಂಟಿಂಗ್ ಇಕ್ವೇಷನ್ಗೆ, ಬ್ಯಾಲೆನ್ಸ್ ಶೀಟ್ ಇಕ್ವೇಷನ್ ಅಂತ ನಾವು ಕರೆಯುತ್ತೇವೆ. ಹಂಗಾರೆ ಅಕೌಂಟಿಂಗ್ ಇಕ್ವೇಷನ್ ಅಂದ್ರೆ ಏನು? ಅಕೌಂಟಿಂಗ್ ಇಕ್ವೇಷನ್ ಸಿಗ್ನಿಫೈಸ್ ದಟ್ ದ ಅಸೆಟ್ಸ್ ಆಫ್ ಎ ಬಿಸ್ನೆಸ್ ಆರ್ ಆಲ್ವೇಸ್ ಈಕ್ವಲ್ ಟು ದಿ ಟೋಟಲ್ ಆಫ್ ಇಟ್ಸ್ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್. ಅಂದರೆ ಅಕೌಂಟಿಂಗ್ ಇಕ್ವೇಷನ್ ಏನಂತಂದರೆ ಬಿಸ್ನೆಸ್ ಅಲ್ಲಿರ್ತಕ್ಕಂಥ ಟೋಟಲ್ ಅಸೆಟ್ಸ್ ಇದೆಯಲ್ಲ, ಆ ಟೋಟಲ್ ಅಸೆಟ್ಸ್ಗೆ ಈಕ್ವಲ್ ಏನಾಗಿರುತ್ತೆ ಅಂದರೆ ಟೋಟಲ್ ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್. ಲಯಬಿಲಿಟೀಸ್ ಕ್ಯಾಪಿಟಲನ್ನು ನಾವು ಎರಡೂ ಕೂಡಿಸಿದರೆ ಟೋಟಲನ್ನು ನಮಗೆ ಟೋಟಲ್ ಅಸೆಟ್ಸ್ ಸಿಗುತ್ತೆ. ಅದಕ್ಕೆ ನಾವು ಅಕೌಂಟಿಂಗ್ ಇಕ್ವೇಷನ್ ಅಂತ ಕರಿತೀವಿ. ಹಾಗಾದರೆ ಅಕೌಂಟಿಂಗ್ ಇಕ್ವೇಷನ್ ಫಾರ್ಮುಲಾ ನೋಡಿ, ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್. ಇಲ್ಲಿ ವಿದ್ಯಾರ್ಥಿಗಳೇ ನೋಡಿ, ಅಸೆಟ್ಸ್ ಉದಾಹರಣೆಗೆ ಅಸೆಟ್ಸ್ 100 ರೂಪಾಯಿ ಇದೆ ಅಂತಂದರೆ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಎರಡೂ ಸೇರಿ 100 ರೂಪಾಯಿ ಇರುತ್ತೆ. ಇಲ್ಲಿ ಕ್ಯಾಪಿಟಲ್ 50 ರೂಪಾಯಿ ಇರ್ಬೋದು, ಲಯಬಿಲಿಟೀಸ್ 50 ಇರ್ಬೋದು, ಅಥವಾ ಹೆಚ್ಚು ಕಡಿಮೆ ಇರ್ಬೋದು. ಬಟ್ ಅಸೆಟ್ಸ್ ಎಷ್ಟಿರುತ್ತೆ ಅಮೌಂಟು ಅದರ ಅಷ್ಟೇ ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸನ್ನು ಕೂಡಿಸಿದ್ರೆ ನಮಗೆ ಅಸೆಟ್ಸ್ ಸಿಗುತ್ತೆ. ಇದನ್ನ ನಾವು ಇನ್ನೊಂದು ಹಾಗೆ ಎ ಇಸ್ ಈಕ್ವಲ್ ಟು ಸಿ ಪ್ಲಸ್ ಎಲ್ ಅಂತ ನಾವು ಕರಿಬಹುದು. ಇನ್ನು ನೆಕ್ಸ್ಟ್ ಇದನ್ನೇ ನಾವು ಒಂದು ವೇಳೆ ನಮಗೆ ಅಸೆಟ್ಸ್ ಗೊತ್ತಿದೆ, ಲಯಬಿಲಿಟೀಸ್ ಅಮೌಂಟ್ ಗೊತ್ತಿದೆ, ಕ್ಯಾಪಿಟಲ್ ಗೊತ್ತಿಲ್ಲ ಅಂತಂದ್ರೆ ಹಾಗಾದ್ರೆ ನಾವು ಈಸಿಯಾಗಿ ಸರಳವಾಗಿ ಕಂಡುಹಿಡಿಬೇಕಾದ್ರೆ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಸಿ ಈಸ್ ಈಕ್ವಲ್ ಟು ಎ ಮೈನಸ್ ಎಲ್. ನೆಕ್ಸ್ಟ್ ನಮಗೆ ಕ್ಯಾಪಿಟಲ್ ಗೊತ್ತಿದೆ, ಅಸೆಟ್ಸ್ ಗೊತ್ತಿದೆ, ಲಯಬಿಲಿಟೀಸ್ ಅಮೌಂಟ್ ಗೊತ್ತಿಲ್ಲ ಅಂದ್ರೆ ಹೇಗೆ ಕಂಡುಹಿಡಿಬೇಕು ಹಾಗಾದ್ರೆ ಅಂತಂದ್ರೆ ಲಯಬಿಲಿಟೀಸ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಕ್ಯಾಪಿಟಲ್, ಎಲ್ ಈಸ್ ಈಕ್ವಲ್ ಟು ಎ ಮೈನಸ್ ಸಿ. ಇದು ನಮಗೆ ಸಿಂಪಲ್ ಫಾರ್ಮುಲಾ, ಒಂದೇ ಫಾರ್ಮುಲಾ ಇದು. ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಅಂತ. ಇದನ್ನೇ ನಾವು ಇನ್ನೂ ಕ್ಯಾಪಿಟಲ್ ಇಲ್ಲದೆ ಕಂಡುಹಿಡಿಯೋದು ಹೇಗೆ, ಲಯಬಿಲಿಟೀಸ್ ಕಂಡುಹಿಡಿಯೋದು ಹೇಗೆ ಅಂತ ಸಿಂಪಲ್ ಆಗಿ ಫಾರ್ಮುಲಾಗಳನ್ನು ಮಾಡ್ಕೊಂಡಿದ್ದೀವಿ. ಹಾಗಾದ್ರೆ ಅಸೆಟ್ಸ್ ಅಂದ್ರೆ ಏನು ಇನ್ನೊಂದು ಸಾರಿ ನೋಡೋಣ. ಆಲ್ರೆಡಿ ಅಸೆಟ್ಸ್ ಅಂದ್ರೆ ಏನು, ಕ್ಯಾಪಿಟಲ್ ಅಂದ್ರೆ ಏನು, ಲಯಬಿಲಿಟೀಸ್ ಅಂದ್ರೆ ಏನು ತಿಳ್ಕೊಂಡಿದ್ರಿ. ಸಿಂಪಲ್ ಆಗಿ ಸರಳವಾಗಿ ಅಸೆಟ್ಸ್ ಅಂದ್ರೆ ಏನು ಅಂತಂದ್ರೆ ಅಸೆಟ್ಸ್ ಆರ್ ಪ್ರಾಪರ್ಟೀಸ್ ಆರ್ ರಿಸೋರ್ಸಸ್ ಆಫ್ ಎನ್ ಎಂಟರ್ಪ್ರೈಸ್. ಬಿಸ್ನೆಸ್ ಎಂಟರ್ಪ್ರೈಸ್, ಬಿಸ್ನೆಸ್ ಎಂಟರ್ಪ್ರೈಸ್ ನ ಒಂದು ಪ್ರಾಪರ್ಟೀಸ್ ಅಥವಾ ರಿಸೋರ್ಸ್ಗಳಿಗೆ ನಾವು ಏನು ಕರಿತೀವಿ ಅಂತಂದ್ರೆ ಅಸೆಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಕ್ಯಾಪಿಟಲ್ ಅಂದ್ರೆ ಕ್ಯಾಪಿಟಲ್ ಈಸ್ ದ ಅಮೌಂಟ್ ಇನ್ವೆಸ್ಟೆಡ್ ಬೈ ದ ಓನರ್ ಇನ್ ಹೀಸ್ ಬಿಸ್ನೆಸ್. ಓನರ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ವ್ಯವಹಾರದಲ್ಲಿ ಏನು ಬಂಡವಾಳವನ್ನು ಹೂಡ್ತಾನಲ್ಲ, ಅಮೌಂಟ್ ಅನ್ನ ಹೂಡ್ತಾನಲ್ಲ, ಆ ಮೊತ್ತಕ್ಕೆ ನಾವೇನು ಕರಿತೀವಿ ಅಂದ್ರೆ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನು ಲಯಬಿಲಿಟೀಸ್, ಲಯಬಿಲಿಟೀಸ್ ಆರ್ ದ ಡೆಟ್ಸ್. ಲಯಬಿಲಿಟೀಸ್ ಅಂತಂದ್ರೆ ಸಾಲ ಓವ್ಡ್ ಬೈ ದಿ ಬಿಸ್ನೆಸ್ ಎಂಟಿಟಿ ಟು ಔಟ್ಸೈಡರ್ಸ್. ಅಂದ್ರೆ ಔಟ್ಸೈಡ್ ಹೊರಗಿನ ವ್ಯಕ್ತಿಗಳಿಗೆ ಬಿಸ್ನೆಸ್ ಕೊಡ್ತಕ್ಕಂಥದ್ದಕ್ಕೆ ಸಾಲವನ್ನು ಕೊಡ್ತಕ್ಕಂಥದ್ದು. ಅಂದ್ರೆ ಇವರು ಬೇರೆಯವರಿಂದ ಸಾಲವನ್ನು ತೆಗೆದುಕೊಂಡಿರ್ತಾರೆ, ಅವರಿಗೆ ಋಣಿಯಾಗಿರ್ತಾರೆ ಸಾಲವನ್ನು ಕೊಡ್ಲಿಕ್ಕೆ, ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಲಯಬಿಲಿಟೀಸ್ ಅಂತ ಕರಿತೀವಿ. ಇದಿಷ್ಟು ಸಿಂಪಲ್ ಆಗಿ ಅಸೆಟ್ಸ್ ಅಂದ್ರೆ ಏನು, ಕ್ಯಾಪಿಟಲ್ ಅಂದ್ರೆ ಏನು, ಲಯಬಿಲಿಟೀಸ್ ಅಂದ್ರೆ ಏನು ವಿದ್ಯಾರ್ಥಿಗಳು. ಇನ್ನು ಬ್ಯಾಲೆನ್ಸ್ ಶೀಟ್, ಸಿಂಪಲ್ ಆಗಿ ಬ್ಯಾಲೆನ್ಸ್ ಶೀಟ್ ಮೀನಿಂಗ್ ಅನ್ನು ನೋಡೋಣ. ಬ್ಯಾಲೆನ್ಸ್ ಶೀಟ್ ಈಸ್ ಎ ಸ್ಟೇಟ್ಮೆಂಟ್. ಬ್ಯಾಲೆನ್ಸ್ ಶೀಟ್ ಅನ್ನೋದು ಒಂದು ಸ್ಟೇಟ್ಮೆಂಟು. ಇದು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್. ಇದು ಅಸೆಟ್ಸ್ ಮತ್ತೆ ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸ್ ಒಳಗೊಂಡಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಗಿದೆ. ಹಾಗಾಗಿ ಇದಕ್ಕೆ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ನಂತರ ಇದರ ಮೀನಿಂಗ್ ಅನ್ನ ನೀವು ಪೂರ್ತಿಯಾಗಿ ತಿಳ್ಕೊಂತೀರಿ. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಈಸ್ ಟು ಪ್ರಿಪೇರ್ ಟು ಫೈಂಡ್ ಔಟ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಹಾಗಾಗಿ ಇದರ ನಂತರ ನೀವು ಡಿಟೇಲ್ ಆಗಿ ತಿಳ್ಕೊತೀರಿ. ಈಗ ಇದಕ್ಕೆ ಸಂಬಂಧಿಸಿದಂತೆ ಈ ಅಕೌಂಟಿಂಗ್ ಇಕ್ವೇಷನ್ಗೆ ಸಂಬಂಧಿಸಿದಂತೆ ಈ ಅಧ್ಯಾಯದಲ್ಲಿ ನಿಮಗೆ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ 5 ಮಾರ್ಕ್ಸ್ ಒಂದು ಸಿಂಪಲ್ ಕ್ವಶನ್ ಕೇಳಲಾಗುತ್ತೆ. ಸಿಂಪಲ್ ಕ್ವಶನ್ ಅನ್ನ ಹಾಗಾದ್ರೆ ಯಾವ ರೀತಿ ಕ್ವಶನ್ ಅನ್ನ ಕೇಳಬಹುದು? ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ನಿಮಗೆ ರೈಟ್ ದಿ ಅಕೌಂಟಿಂಗ್ ಇಕ್ವೇಷನ್ ಅಂಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ಫಿಗರ್ಸ್ ಅಂತ ಒಂದು ಶಬ್ದವನ್ನು ಕೊಡ್ತಾರೆ. ಕೊಟ್ಟು ಕೆಳಗಡೆ ಇಲ್ಲಿ ಈ ರೀತಿ ಫಾರ್ಮೆಟ್ ಅನ್ನು ಕೊಡ್ತಾರೆ. ಸೀರಿಯಲ್ ನಂಬರ್ 1 2 3 ಅಸೆಟ್ಸ್, ಕ್ಯಾಪಿಟಲ್, ಲಯಬಿಲಿಟೀಸ್ ಈ ರೀತಿ ಕಾಲಮ್ಸ್ಗಳಲ್ಲಿ ಅಸೆಟ್ಸ್ ಇಲ್ಲಿ ಅಮೌಂಟ್ ಇಲ್ಲ, ಮೊದಲೇ ಸೀರಿಯಲ್ ನಂಬರ್ ಅಮೌಂಟ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಅಮೌಂಟ್ ಕೊಟ್ಟಿದ್ದಾರೆ 4 lakh ಕೊಟ್ಟಿದ್ದಾರೆ, ಲಯಬಿಲಿಟೀಸ್ 1,50,000 ಕೊಟ್ಟಿದ್ದಾರೆ. ಎರಡನೇ ಸೀರಿಯಲ್ ನಂಬರ್ ಅಲ್ಲಿ ಅಸೆಟ್ಸ್ 5 lakh ಇದೆ, ಕ್ಯಾಪಿಟಲ್ 2,20,000 ಇದೆ, ಲಯಬಿಲಿಟೀಸ್ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ. ಸೀರಿಯಲ್ ನಂಬರ್ 3 ರಲ್ಲಿ ಅಸೆಟ್ಸ್ 4,50,000 ಇದೆ, ಕ್ಯಾಪಿಟಲ್ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ, ಕ್ಯಾಪಿಟಲ್ ಅಮೌಂಟ್ ಗೊತ್ತಿಲ್ಲ,
ಲಯಬಿಲಿಟೀಸ್ ಅಮೌಂಟ್ ಕೊಟ್ಟಿದ್ದಾರೆ 2 ಲ್ಯಾಕ್. ಹಾಗಾಗಿ ಈ ಕ್ವಶನ್ ಮಾರ್ಕ್ ಇದೆಯಲ್ಲ, ಇಲ್ಲಿ ನಾವು ಆ ಮೌಲ್ಯವನ್ನು ಕಂಡುಹಿಡಿಯಬೇಕು. ಇಲ್ಲಿ ಅಸೆಟ್ಸ್ ಮೌಲ್ಯವನ್ನು ಕಂಡುಹಿಡಿಯಬೇಕು, ಇಲ್ಲಿ ಕ್ಯಾಪಿಟಲ್ ಮೌಲ್ಯವನ್ನು ಕಂಡುಹಿಡಿಯಬೇಕು, ಅಲ್ಲಿ ಲಯಬಿಲಿಟೀಸ್ ಮೌಲ್ಯವನ್ನು ಕಂಡುಹಿಡಿಯಬೇಕು. ಸಿಂಪಲ್ ಆಗಿ ಈ ಫಾರ್ಮುಲಾ ಏನಿದೆ, ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್, ಈ ಫಾರ್ಮುಲಾದ ಮೇಲೆ ನಾವು ಕಂಡುಹಿಡಿಯಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಏನು ಹೇಳಿದ್ದಾರೆ, ರೈಟ್ ದ ಅಕೌಂಟಿಂಗ್ ಇಕ್ವೇಶನ್ ಅಂಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ಫಿಗರ್ಸ್ ಅಂತ ಹೇಳಿದ್ದಾರೆ. ನಾವು ಫಸ್ಟ್ ಅಕೌಂಟಿಂಗ್ ಇಕ್ವೇಶನ್ ಅನ್ನ ಬರೀಬೇಕು. ಹಾಗಾದ್ರೆ ಆನ್ಸರ್ ನೋಡಿ ವಿದ್ಯಾರ್ಥಿಗಳೇ, ಆನ್ಸರ್ ಇಲ್ಲಿ ಅಕೌಂಟಿಂಗ್ ಇಕ್ವೇಶನ್ ಏನು ಫಾರ್ಮುಲಾ ಇದೆ ಅಂದ್ರೆ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್, ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಅಕೌಂಟಿಂಗ್ ಇಕ್ವೇಶನ್ ನ ಬರ್ದ್ವಿ, ರೈಟ್ ದ ಅಕೌಂಟಿಂಗ್ ಇಕ್ವೇಶನ್ ಅಂತ ಹೇಳಿದ್ರು. ಅಕೌಂಟಿಂಗ್ ಇಕ್ವೇಶನ್ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಬರ್ದ್ವಿ. ಹಾಗಾದ್ರೆ ಮೊದಲೇ ಸೀರಿಯಲ್ ನಂಬರ್ ನೋಡಿ, ನಮಗೆ ಅಸೆಟ್ಸ್ ಗೊತ್ತಿಲ್ಲ ಅಂತಂದ್ರೆ ನಾವು ಫಸ್ಟ್ ಈ ಮೇಲ್ಗಡೆ ನೋಡಿದ್ವಲ್ಲ ಫಾರ್ಮುಲಾಗಳನ್ನ ಆ ರೀತಿ ಅಸೆಟ್ಸ್ ಈಸ್ ಈಕ್ವಲ್ ಟು, ನಾವು ಅಸೆಟ್ಸ್ ಅನ್ನು ಕಂಡುಹಿಡಿಯಬೇಕಾದ್ರೆ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಅಂತ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಅಸೆಟ್ಸ್ ಈಸ್ ಈಕ್ವಲ್ ಟು ನಮಗೆ ಕ್ಯಾಪಿಟಲ್ 4 ಲ್ಯಾಕ್ ಇದೆ, ಪ್ಲಸ್ ಮಾಡ್ಕೋಬೇಕು, ಲಯಬಿಲಿಟೀಸ್ 1,50,000, ಇವೆರಡನ್ನ ಕೂಡಿಸಿದ್ರೆ 5,50,000 ಆಗುತ್ತೆ. ಇದೇ ಅಸೆಟ್ಸ್ ಮೌಲ್ಯ. ಇದನ್ನ ಇಲ್ಲಿ ಫಾರ್ಮೆಟ್ ಅಲ್ಲಿ ಬರ್ದಿದ್ದೀವಿ, ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಅಂತ. ಮೊದಲೇ ಸೀರಿಯಲ್ ನಂಬರ್ ಅಲ್ಲಿ 5,50,000, ಈ ಪಿಲ್ಲಿಂದ ಬ್ಲ್ಯಾಂಕ್ಸ್ ಇದೆಯಲ್ಲ, ಇಲ್ಲಿ 5,50,000 ಅನ್ನ ಎಂಟ್ರಿ ಮಾಡಿದ್ದೀವಿ. ಇನ್ನು ಎರಡನೇದಾಗಿ ಸೀರಿಯಲ್ ನಂಬರ್ ಅಲ್ಲಿ ನೋಡಿ 5 ಲ್ಯಾಕ್ ಅಸೆಟ್ಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ 2,20,000 ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಗೊತ್ತಿಲ್ಲ, ಅಮೌಂಟ್ ಗೊತ್ತಿಲ್ಲ. ಹಾಗಾದ್ರೆ ಲಯಬಿಲಿಟೀಸ್ ಅಮೌಂಟ್ ಅನ್ನು ನಾವು ಕಂಡುಹಿಡಿಯಬೇಕು. ಲಯಬಿಲಿಟೀಸ್ ಅಮೌಂಟ್ ಅನ್ನು ಕಂಡುಹಿಡಿಯಬೇಕಾದ್ರೆ ಲಯಬಿಲಿಟೀಸ್ ಫಾರ್ಮುಲಾ ಇದೆಯಲ್ಲ, ಲಯಬಿಲಿಟೀಸ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಕ್ಯಾಪಿಟಲ್, ಆ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಲಯಬಿಲಿಟೀಸ್ ಈಸ್ ಈಕ್ವಲ್ ಟು ಅಸೆಟ್ಸ್ ಎಷ್ಟಿದೆ, ಮೊದಲು 5 ಲ್ಯಾಕ್ ಇದೆ, ಹಾಗಾದ್ರೆ ಮೈನಸ್ ಕ್ಯಾಪಿಟಲ್ ಎಷ್ಟಿದೆ 2,20,000 ಇದೆ. 5 ಲ್ಯಾಕ್ ಅಲ್ಲಿ 2,20,000 ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ, 2,80,000. ಅಂದ್ರೆ ಈ 2,80,000 ಮೊತ್ತ ಇದೆಯಲ್ಲ, ಅದನ್ನ ಇಲ್ಲಿ ಲಯಬಿಲಿಟೀಸ್ ಇದರಲ್ಲಿ ಕ್ವಶನ್ ಮಾರ್ಕ್ ಇದ್ದ ಕಾಲಮ್ ಅಲ್ಲಿ ಬರ್ದಿದ್ದೀವಿ, 2,80,000. ಇನ್ನು ಮೂರನೇ ನೋಡಿ ಸೀರಿಯಲ್ ನಂಬರ್, ಮೂರನೇ ಸೀರಿಯಲ್ ನಂಬರ್ ಅಲ್ಲಿ ಅಸೆಟ್ಸ್ 4,50,000 ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ, ಅಂದ್ರೆ ಕ್ಯಾಪಿಟಲ್ ಮೊತ್ತವನ್ನು ಕೊಟ್ಟಿಲ್ಲ, ನಾವು ಕಂಡುಹಿಡಿಯಬೇಕದನ್ನ. ಲಯಬಿಲಿಟೀಸ್ 2 ಲ್ಯಾಕ್ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಕ್ಯಾಪಿಟಲ್ ಕಂಡುಹಿಡಿಯಬೇಕಾದ್ರೆ ನಮಗೆ ಫಾರ್ಮುಲಾ ಏನು ಬರುತ್ತೆ, ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಅಂತ. ಹಾಗಾದ್ರೆ ಇಲ್ಲಿ ಸಿ ಈಸ್ ಈಕ್ವಲ್ ಟು ಎ ಮೈನಸ್ ಎಲ್, ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಎಷ್ಟಿದೆ 4,50,000 ಇದೆ, 4,50,000 ಎಂಟ್ರಿ ಮಾಡಬೇಕು, ಮೈನಸ್ ಲಯಬಿಲಿಟೀಸ್ ಎಷ್ಟಿದೆ 2 ಲ್ಯಾಕ್ ಇದೆ, 2 ಲ್ಯಾಕ್ 4,50,000 ಅಲ್ಲಿ 2 ಲ್ಯಾಕ್ ಎಂಟ್ರಿ ಮಾಡಿದರೆ 2,50,000. ಈ ಮೊತ್ತವನ್ನ ಇಲ್ಲಿ ಕ್ಯಾಪಿಟಲ್ ಕಾಲಮ್ ಅಲ್ಲಿ 2,50,000 ಅಂತ ಎಂಟ್ರಿ ಮಾಡ್ಕೋಬೇಕು. ವಿದ್ಯಾರ್ಥಿಗಳೇ, ಇದಿಷ್ಟು ನೀವು ಆನ್ಸರ್ ಅನ್ನ ಬರೆದ್ರೆ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಲ್ಲಿ 5 ಮಾರ್ಕ್ಸ್ಗಳಿರುತ್ತೆ. ಬಹಳ ಸಿಂಪಲ್ ಆಗಿರುತ್ತೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅಕೌಂಟಿಂಗ್ ಇಕ್ವೇಶನ್ ಮೇಲೆ ನೀವು 5 ಮಾರ್ಕ್ಸ್ ಅನ್ನ ಸರಳವಾಗಿ ಪಡೆಯಬಹುದು. ಇದು ಅಕೌಂಟಿಂಗ್ ಇಕ್ವೇಶನ್ಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್. ಇನ್ನು ನೆಕ್ಸ್ಟ್ ಒನ್, ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒನ್ ನೋಡೋಣ. ಈಗ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್. ಇಲ್ಲಿ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಅನ್ನು ನಾವು ಡೆಬಿಟ್ ಮತ್ತು ಕ್ರೆಡಿಟ್ ರೂಲ್ಸ್ ಅನ್ನ ಹೇಗೆ ಬಳಸಬೇಕು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲಿ ಅಂತ. ಇಲ್ಲಿ ಆಲ್ ಅಕೌಂಟ್ಸ್ ಆರ್ ಡಿವೈಡೆಡ್ ಇಂಟು 5 ಕ್ಯಾಟಗರೀಸ್. ನಾವು ಎಲ್ಲ ಅಕೌಂಟ್ಸ್ ಅನ್ನು ಏನ್ ಮಾಡ್ತೇವೆ ಅಂದ್ರೆ 5 ಕ್ಯಾಟಗರಿಗಳಾಗಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಅಸೆಟ್ಸ್, ಫಸ್ಟ್ ಒನ್ ಅಸೆಟ್ಸ್, ಸೆಕೆಂಡ್ ಒನ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಥರ್ಡ್ ಒನ್ ಲಯಬಿಲಿಟೀಸ್, ಫೋರ್ತ್ ಒನ್ ಕ್ಯಾಪಿಟಲ್, ಫಿಫ್ತ್ ಒನ್ ರೆವೆನ್ಯೂಸ್ ಆರ್ ಗೇನ್ಸ್ ಅಂತ. ಈ ರೀತಿ ಅಕೌಂಟ್ಸ್ಗಳನ್ನು ನಾವು 5 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಅಸೆಟ್ಸ್ ಇನ್ಕ್ರೀಸ್ ಆದರೆ ನಾವು ಡೆಬಿಟ್ ಅಂತ ಟ್ರೀಟ್ ಮಾಡ್ಕೋಬೇಕು. ಅಸೆಟ್ಸ್ ಅಲ್ಲಿ ಡಿಕ್ರೀಸ್ ಆದರೆ ಕ್ರೆಡಿಟ್ ಅಂತ ಟ್ರೀಟ್ ಮಾಡಬೇಕು. ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಇನ್ಕ್ರೀಸ್ ಆದರೆ ಡೆಬಿಟ್ ಅಂತ ಟ್ರೀಟ್ ಮಾಡ್ಕೋಬೇಕು, ಡಿಕ್ರೀಸ್ ಆದರೆ ಕ್ರೆಡಿಟ್ ಅಂತ ಟ್ರೀಟ್ ಮಾಡ್ಕೋಬೇಕು. ಲಯಬಿಲಿಟೀಸ್ ಡಿಕ್ರೀಸ್ ಆದರೆ ಡೆಬಿಟ್ ಅಂತ ಟ್ರೀಟ್ ಮಾಡ್ಕೋಬೇಕು, ಲಯಬಿಲಿಟೀಸ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಅಂತ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ಒನ್ ಕ್ಯಾಪಿಟಲ್, ಡಿಕ್ರೀಸ್ ಇದ್ರೆ ಡೆಬಿಟ್ ಅಂತ ಟ್ರೀಟ್ ಮಾಡಿ, ಇನ್ಕ್ರೀಸ್ ಇದ್ರೆ ಕ್ರೆಡಿಟ್ ಅಂತ ಟ್ರೀಟ್ ಮಾಡಿ. ರೆವೆನ್ಯೂ ಆರ್ ಗೇನ್ಸ್, ಡಿಕ್ರೀಸ್ ಆದರೆ ಡೆಬಿಟ್ ಅಂತ ಟ್ರೀಟ್ ಮಾಡ್ಕೋಬೇಕು, ಇನ್ಕ್ರೀಸ್ ಆದರೆ ಕ್ರೆಡಿಟ್ ಅಂತ ಟ್ರೀಟ್ ಮಾಡ್ಕೋಬೇಕು. ವಿದ್ಯಾರ್ಥಿಗಳೇ, ಈ 5 ಗ್ರೂಪ್ಗಳನ್ನು
ನಾವು ಸಿಂಪಲ್ ಆಗಿ ನಮಗೆ ತಿಳಿದುಕೊಳ್ಳೋ ಮಟ್ಟಿಗೆ 2 ಗ್ರೂಪ್ಗಳನ್ನಾಗಿ ಮಾಡಿಕೊಳ್ಳೋಣ. ಇಲ್ಲಿ ಮೊದಲೇದು ನೋಡಿ, ಸೆಕೆಂಡ್ ಒಂದು ನೋಡಿ. ಅಸೆಟ್ಸು ಮತ್ತು ಎಕ್ಸ್ಪೆನ್ಸಸ್ ಆರ್ ಲಾಸಸ್ ನೋಡಿ. ಇವೆರಡು ಇನ್ಕ್ರೀಸ್ ಇದ್ದರೆ ಡೆಬಿಟ್ ಅಂತ ಟ್ರೀಟ್ ಮಾಡ್ತೀವಿ, 2 ಡಿಕ್ರೀಸ್ ಇದ್ದರೆ ಕ್ರೆಡಿಟ್ ಅಂತ ಟ್ರೀಟ್ ಮಾಡ್ತೀವಿ. ನಾವು ಒಂದು ಕಡೆ ನೆನಪಿಟ್ಕೊಂಡ್ಬಿಡ್ಬೇಕು, ಅಸೆಟ್ಸು ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಅಸೆಟ್ಸ್ ಅಥವಾ ಎಕ್ಸ್ಪೆನ್ಸಸ್ ಇದು ಒಂದು ಗ್ರೂಪು. ಇನ್ಕ್ರೀಸ್ ಇದ್ದರೆ ಡೆಬಿಟ್ ಅಂತ ಟ್ರೀಟ್ ಮಾಡ್ಕೋಬೇಕು, ಡಿಕ್ರೀಸ್ ಇದ್ದರೆ ಕ್ರೆಡಿಟ್ ಅಂತ ಟ್ರೀಟ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟು ಈ 3, 4, 5 ಲಯಬಿಲಿಟೀಸ್, ಕ್ಯಾಪಿಟಲ್, ರೆವೆನ್ಯೂಸ್ ಇದನ್ನು ನಾವು ಗ್ರೂಪ್ ಮಾಡ್ಕೊಳ್ಳೋಣ. ಇವು 3 ಡಿಕ್ರೀಸ್ ಇದ್ದರೆ ಡೆಬಿಟ್ ಅಂತ ಟ್ರೀಟ್ ಮಾಡ್ಕೋಬೇಕು, ಇನ್ಕ್ರೀಸ್ ಇದ್ದರೆ ಕ್ರೆಡಿಟ್ ಅಂತ ಟ್ರೀಟ್ ಮಾಡ್ಕೋಬೇಕು. ಹಾಗಾಗಿ ನಮಗೆ ಯಾವುದು ಈಜಿ ಸರಳವಾಗಿ ನಾವು ತಿಳ್ಕೋಬೇಕಾದ್ರೆ ಈ ಮೂರನ್ನು ಒಂದು ಗ್ರೂಪ್ ಮಾಡ್ಕೋಬೇಕು, 2 ಒಂದು ಗ್ರೂಪ್ ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಅರ್ಥವಾಗುತ್ತೆ ಅಂತ. ಹಾಗಾದರೆ ನಾವು ಮೊದಲನೇದಾಗಿ ನಮಗೆ 6 ಮಾರ್ಕ್ಸ್ ಒಂದು ಪ್ರಾಬ್ಲಮ್ಸ್ ಕೇಳ್ತಾರೆ. ಈ ಇನ್ಕ್ರೀಸ್ ಡಿಕ್ರೀಸ್ ಬಗ್ಗೆ ಆಮೇಲೆ ನಂತರ ತಿಳ್ಕೊಳ್ಳೋಣ. ಹೇಗೆ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನಾವು ಇನ್ಕ್ರೀಸ್ ಆದರೆ ಹೇಗೆ ನಾವು ಡೆಬಿಟ್ ಮಾಡ್ಕೋಬೇಕು, ಡಿಕ್ರೀಸ್ ಆದರೆ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಇಲ್ಲಿ ನಿಮಗೆ 3ನೇ ಚಾಪ್ಟರ್ಲಿ ಇನ್ನೊಂದು 6 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಬೀಳುತ್ತೆ. ಏನಂತಂದರೆ ಕ್ಲಾಸಿಫೈ ದಿ ಫಾಲೋಯಿಂಗ್ ಐಟಮ್ಸ್ ಇಂಟು ಅಸೆಟ್ಸ್, ಎಕ್ಸ್ಪೆನ್ಸಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ರೆವೆನ್ಯೂ ಅಂತ ಕೇಳ್ತಾರೆ. ಒಂದು 12 ಐಟಮ್ಸ್ಗಳನ್ನು ಕೊಡ್ತಾರೆ. ಕೊಟ್ಟು ಅದರಲ್ಲಿ ಯಾವುದು ಅಸೆಟ್ ಇದೆ, ಯಾವುದು ಎಕ್ಸ್ಪೆನ್ಸಸ್ ಇದೆ, ಯಾವುದು ಲಯಬಿಲಿಟಿ ಇದೆ, ಯಾವುದು ಕ್ಯಾಪಿಟಲ್ ಇದೆ, ಯಾವುದು ರೆವೆನ್ಯೂ ಇದೆ ಅಂತ ನಾವು ಅಲ್ಲಿ ಗುರುತು ಮಾಡಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ಎಲ್ಲ ಇಲ್ಲಿ ಅಸೆಟ್ಸ್ಗೆ, ಎಕ್ಸ್ಪೆನ್ಸಸ್ಗೆ, ಲಯಬಿಲಿಟೀಸ್ಗೆ, ಕ್ಯಾಪಿಟಲ್ಗೆ, ರೆವೆನ್ಯೂಗಳಿಗೆ ಬರ್ತಕ್ಕಂಥ ಎಲ್ಲ ಎಕ್ಸಾಂಪ್ಗಳನ್ನು ಒಂದು ಕಡೆ ನಾನು ಇಲ್ಲಿ ಗ್ರೂಪ್ ಮಾಡಿದ್ದೀನಿ. ವಿದ್ಯಾರ್ಥಿಗಳೇ ಅವುಗಳನ್ನು ನೋಟ್ ಮಾಡಿ ಬರೆದಿಟ್ಕೊಳ್ಳಿ. ಸತತವಾಗಿ ಅವುಗಳನ್ನು ಓದೋದ್ರಿಂದ ನಿಮಗೆ ಯಾವುದು ಅಸೆಟ್ಟು, ಯಾವುದು ಎಕ್ಸ್ಪೆನ್ಸಸ್ಸು, ಯಾವುದು ಲಯಬಿಲಿಟೀಸು, ಯಾವುದು ಕ್ಯಾಪಿಟಲ್ಲು ಮತ್ತು ಯಾವುದು ರೆವೆನ್ಯೂ ಅಂತ ಗುರುತಿಸಲಿಕ್ಕೆ ಸಾಕಷ್ಟು ಸಹಾಯವಾಗುತ್ತೆ. ಹಾಗಾದರೆ ಅಸೆಟ್ಸ್ಗೆ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ಲ್ಯಾಂಡ್, ವೆಹಿಕಲ್ಸ್, ಲೂಸ್ ಟೂಲ್ಸ್, ಟ್ರೇಡ್ ಮಾರ್ಕ್ಸ್, ಲೋನ್ ಗಿವನ್ ಟು ಅದರ್ಸ್, ಬಿಲ್ಡಿಂಗ್, ಕಂಪ್ಯೂಟರ್, ಪೇಟೆಂಟ್ಸ್, ಕಾಪಿರೈಟ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ at bank, bills receivable, premises, plant and machinery, furniture and fittings, ಡೆಟರ್ಸ್ಗೆ ಇನ್ನೊಂದು ಶಬ್ದವನ್ನು ಯೂಸ್ ಮಾಡ್ತಾರೆ, ಅಕೌಂಟ್ಸ್ ರಿಸೀವೇಬಲ್ಸ್ ಅಂತ ನೆನಪಿಟ್ಕೊಳ್ರಿ ವಿದ್ಯಾರ್ಥಿ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಸ್ಟಾಕ್ ಆಫ್ ಗೂಡ್ಸ್, ಇನ್ವೆಸ್ಟ್ಮೆಂಟ್ಸ್, ಗುಡ್ ವಿಲ್, ಇಂಟ್ರೆಸ್ಟ್ ರಿಸೀವೇಬಲ್ಸ್ ಇವೆಲ್ಲ ವಿದ್ಯಾರ್ಥಿಗಳೇ ಅಸೆಟ್ಸ್ಗೆ ಎಕ್ಸಾಂಪಲ್ಗಳು. ಸಾಮಾನ್ಯವಾಗಿ ಇವುಗಳಲ್ಲೇ ನಿಮಗೆ ಎಕ್ಸಾಮಲ್ಲಿ 6 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು ಕೇಳಿದರೆ ಇವುಗಳಲ್ಲೇ ಕೇಳ್ತಾರೆ. ಅಸೆಟ್ಸ್ಗೆ ಎಕ್ಸಾಂಪಲ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸಸ್ ಗ್ರೂಪನ್ನು ನೋಡಿ. ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಇವುಗಳಿಗೆ ಎಕ್ಸಾಂಪಲ್ಗಳು ಸ್ಯಾಲ್ರಿ, ರೆಂಟ್ ಪೇಯ್ಡ್, ವೇಜಸ್, ಇಂಟ್ರೆಸ್ಟ್ ಪೇಯ್ಡ್, GST, ಲೈಟಿಂಗ್ ಚಾರ್ಜಸ್, ಡೆಪ್ರಿಸಿಯೇಷನ್, ಕ್ಯಾರೇಜ್, ಬ್ಯಾಡ್ ಡೆಟ್ಸ್, ಕಾರ್ಟೇಜ್, ಫ್ರೈಟ್, ಆಕ್ಟೋರಿ, ಅಡಿಟ್ ಫೀಸ್, ರಿಪೇರ್ಸ್, ಪರ್ಚೇಸಸ್, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ಕಸ್ಟಮ್ಸ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ಇನ್ಶೂರೆನ್ಸ್, ಅಡ್ವರ್ಟೈಸ್ಮೆಂಟ್, ಡೈರೆಕ್ಟರ್ಸ್ ಫೀಸ್, ಪರ್ಚೇಸಸ್ ರಿಟರ್ನ್ಸ್, ಪೋಸ್ಟೇಜಸ್ ಆ್ಯಂಡ್ ಟೆಲಿಗ್ರಾಮ್ಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಟೆಲಿಫೋನ್ ಚಾರ್ಜಸ್, electricity charges, printing and stationery, loss of goods by theft, discount allowed, commission allowed, electricity charges, trade expenses, sundry expenses, traveling expenses, legal charges. ವಿದ್ಯಾರ್ಥಿಗಳೇ ಇದಿಷ್ಟು ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ಗೆ ಸಂಬಂಧಪಟ್ಟಾಗೆ ಎಕ್ಸಾಂಪಲ್ಸ್ಗಳು. ಇನ್ನು ನೆಕ್ಸ್ಟ್ ಒನ್ ಲಯಬಿಲಿಟೀಸ್ ಸಂಬಂಧಪಟ್ಟಂತೆ ಎಕ್ಸಾಂಪಲ್ಸ್ಗಳನ್ನು ನೋಡಿ. ಕ್ರೆಡಿಟರ್ಸ್ಗೆ ನಾವು ಇನ್ನೊಂದು ಹೆಸರಿಂದ ಕರೀಬಹುದು ಅಕೌಂಟ್ಸ್ ಪೇಬಲ್ಸ್ ಅಂತ. ಲೋನ್ಸ್ ಫ್ರಾಮ್ ಬ್ಯಾಂಕ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಲೋನ್ಸ್ ಫ್ರಾಮ್ ಅದರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಇದಿಷ್ಟು ಲಯಬಿಲಿಟಿಗೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸಾಂಪಲ್ಸ್ಗಳು. ಇನ್ನು ನೆಕ್ಸ್ಟ್ ಒನ್
ಕ್ಯಾಪಿಟಲ್ ಗೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ಸ್ಗಳು. ಕ್ಯಾಪಿಟಲ್ಗೆ ವಿದ್ಯಾರ್ಥಿಗಳೇ ಎರಡೇ ಎರಡು ಎಕ್ಸಾಂಪಲ್ಗಳಿದಾವು, ಕ್ಯಾಪಿಟಲ್ ಮತ್ತೆ ಡ್ರಾಯಿಂಗ್ಸ್ ಅಂತ. ಎರಡೇ ಎಕ್ಸಾಂಪಲ್ಗಳು, ಕ್ಯಾಪಿಟಲ್ ಮತ್ತು ಡ್ರಾಯಿಂಗ್ಸ್. ಇವೆರಡನ್ನ ನೀವು ಇದರಲ್ಲಿ ಎರಡರಲ್ಲಿ ಒಂದು ಇದ್ದೇ ಇರುತ್ತೆ ಅಥವಾ ಎರಡೂ ಶಬ್ದಗಳು ಇರ್ತಾವು, ಗುರುತು ಮಾಡಿಬಿಟ್ರೆ 1 ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಕರೆಕ್ಟಾಗಿ ಸರಿಯಾಗಿ ಇದನ್ನ ನೋಡ್ಕೊಳ್ರಿ ಫಾರ್ಮಟ್ ಅನ್ನ. ನೆಕ್ಸ್ಟ್ ಒಂದು ರೆವೆನ್ಯೂಸ್ ಆರ್ ಗೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಂಪಲ್ಗಳು. ರೆವೆನ್ಯೂ ಅಂದ್ರೂ ಒಂದೇ, ಗೇನ್ಸ್ ಅಂದ್ರೂ ಒಂದೇ. ಸೇಲ್ಸ್, ರೆಂಟ್ ರಿಸೀವ್ಡ್, ಸೇಲ್ಸ್ ರಿಟರ್ನ್ಸ್, ಕಮಿಷನ್ ರಿಸೀವ್ಡ್, ಸನ್ರಿ ರಿಸೀವ್ಡ್ಸ್, ಡಿವಿಡೆಂಡ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್, ಡಿಸ್ಕೌಂಟ್ ರಿಸೀವ್ಡ್. ಇದು ರೆವೆನ್ಯೂಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗಳು. ವಿದ್ಯಾರ್ಥಿಗಳೇ ಇದಿಷ್ಟು ನಿಮಗೆ 6 ಮಾರ್ಕ್ಸಿಂದ ಒಂದು ಪ್ರಾಬ್ಲಮ್ ಅನ್ನು ಕೇಳಲಾಗುತ್ತೆ. ಈ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಕ್ಲಾಸಿಫೈ ದಿ ಫಾಲೋಯಿಂಗ್ ಐಟಮ್ಸ್ ಇಂಟು ಅಸೆಟ್ಸ್, ಎಕ್ಸ್ಪೆನ್ಸಿಸ್, ಲಯಬಿಲಿಟೀಸ್, ಕ್ಯಾಪಿಟಲ್ ಅಂಡ್ ರೆವೆನ್ಯೂ ಅಂತ ಕೇಳ್ತಾರೆ. ಇದರಲ್ಲಿ ಒಟ್ಟು 12 ನಿಮಗೆ ಐಟಮ್ಸ್ಗಳನ್ನು ಕೇಳಲಾಗುತ್ತೆ. ಒಂದೊಂದು ಐಟಮ್ಸ್ಗೆ ಅರ್ಧ ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಒಂದು ಐಟಮ್ಸ್ ಅನ್ನು ಕರೆಕ್ಟಾಗಿ ನೀವು ಗುರುತು ಮಾಡಿದರೆ ಅರ್ಧ ಮಾರ್ಕ್ಸ್ ಇರುತ್ತೆ. ಇವುಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಸರಳವಾಗಿ 6 ಮಾರ್ಕ್ಸ್ ಅನ್ನ ಈ ಎಕ್ಸಾಂಪಲ್ಗಳಿಂದ ಪಡಿಬಹುದು ಅಂತ. ಇದು ಅಕೌಂಟಿಂಗ್ ಇಕ್ವೇಷನ್ ಸಂಬಂಧಪಟ್ಟ ಹಾಗೆ ನಾವು ಅಸೆಟ್ಸ್ ಎಕ್ಸಾಂಪಲ್ಗಳನ್ನ, ಮತ್ತೆ ಎಕ್ಸ್ಪೆನ್ಸಿಸ್ ಎಕ್ಸಾಂಪಲ್ಗಳನ್ನ, ಲಯಬಿಲಿಟೀಸ್ ಎಕ್ಸಾಂಪಲ್ಗಳನ್ನ, ಕ್ಯಾಪಿಟಲ್ ಎಕ್ಸಾಂಪಲ್ಗಳನ್ನ, ರೆವೆನ್ಯೂ ಎಕ್ಸಾಂಪಲ್ಗಳನ್ನ ನೋಡಿದ್ವಿ. ಈಗ ಇದೇ ಅಕೌಂಟಿಂಗ್ ಇಕ್ವೇಷನ್ಗೆ ಸಂಬಂಧಪಟ್ಟಂತೆ ಮತ್ತೆ ನಿಮಗೆ ಇದೇ ಚಾಪ್ಟರ್ಲಿ ಇದೇ ಅಧ್ಯಾಯದಲ್ಲಿ ಒಂದು 6 ಮಾರ್ಕ್ಸಿನ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರಿಪೇರ್ ಅಕೌಂಟಿಂಗ್ ಇಕ್ವೇಷನ್ ಫ್ರಮ್ ದ ಫಾಲೋವಿಂಗ್ ಬಿಸಿನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ. ಹಾಗಾದರೆ ಸಿಂಪಲ್ ಆಗಿ ಒಂದು 5 ಟ್ರಾನ್ಸಾಕ್ಷನ್ಗಳನ್ನು ನೋಡೋಣ, ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಬ್ಲಮ್ ಅನ್ನು ನೋಡೋಣ. ಹಾಗಾದರೆ ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಕೌಂಟಿಂಗ್ ಇಕ್ವೇಷನ್ ನಿಮಗೆ ಬಿಡಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ ಕೆಲವು ಒಂದು 6 ಟ್ರಾನ್ಸಾಕ್ಷನ್ಗಳನ್ನು ಕೊಟ್ಟು, ಹಾಗಾಗಿ ಮೊದಲನೇದಾಗಿ ಸಿಂಪಲ್ ಆಗಿ ನೋಡೋಣ. ಇಲ್ಲಿ ಮೊದಲೇ ಟ್ರಾನ್ಸಾಕ್ಷನ್ ನೋಡಿ, ಮಿಸ್ಟರ್ ಶಿವ ಸ್ಟಾರ್ಟೆಡ್ ಬಿಸಿನೆಸ್ ವಿತ್ ₹50,000 ಆಸ್ ಕ್ಯಾಪಿಟಲ್. ಇದೊಂದು ಬಿಸಿನೆಸ್ ಟ್ರಾನ್ಸಾಕ್ಷನ್. ಶಿವ ಅನ್ನೋ ವ್ಯಕ್ತಿ ಇದ್ದಾನೆ, ಅವನು ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ₹50,000 ಬಂಡವಾಳವನ್ನು ಹಾಕಿದ್ದಾನೆ. ಹಾಗಾದ್ರೆ ಇಲ್ಲಿ ನಮಗೆ ಅಕೌಂಟಿಂಗ್ ಇಕ್ವೇಷನ್ ಹಾಕಬೇಕಾಗುತ್ತೆ. ಅಕೌಂಟಿಂಗ್ ಇಕ್ವೇಷನ್ ಅಂದ್ರೆ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್. ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್. ಹಾಗಾದ್ರೆ ನಮಗೆ ಯಾವುದು ಅಸೆಟ್ಸ್ ಇದೆ ಅಸೆಟ್ಸ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ, ಕ್ಯಾಪಿಟಲ್ ಮತ್ತೆ ಲಯಬಿಲಿಟೀಸ್ ಯಾವುದೇ ಲಯಬಿಲಿಟೀಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನ ಅಮೌಂಟ್ ಅನ್ನ ಅಸೆಟ್ಸ್ ಅಮೌಂಟ್ ಎಷ್ಟು ಬರುತ್ತೋ ಕ್ಯಾಪಿಟಲ್ ಪ್ಲಸ್ ಮತ್ತು ಲಯಬಿಲಿಟೀಸ್ ಅಷ್ಟೇ ಅಮೌಂಟ್ ಬರಬೇಕಾಗುತ್ತೆ, ಎರಡನ್ನೂ ಕೂಡಿಸಿದ್ರೆ. ಇಲ್ಲಿ ಶಿವ ಏನ್ ಮಾಡ್ತಾ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಕ್ಯಾಶ್ ಅನ್ನ ಕೊಡ್ತಾ ಇದ್ದಾನೆ ಬಿಸ್ನೆಸ್ಗೆ ಅಂತ. ಅಂದ್ರೆ ಬಿಸ್ನೆಸ್ ಅಲ್ಲಿ ಮೊದಲು ಹಾಗೆ ನಾವು ಊಹೆಯನ್ನು ಮಾಡ್ಕೊಂಡಾಗ ಬಿಸ್ನೆಸ್ ಅಲ್ಲಿ ಕ್ಯಾಶ್ ಇಲ್ಲ, 0 ಬ್ಯಾಲೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ಅಂದರೆ ಕ್ಯಾಶ್ ಬಂದ್ಬಿಟ್ಲೆ ₹50,000 ಕ್ಯಾಶ್ ಬಂದ್ಬಿಟ್ಲೆ ಏನಾಗುತ್ತೆ ಅಂತಂದ್ರೆ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಕ್ಯಾಶ್ ಇನ್ಕ್ರೀಸಸ್ ಅಂದ್ರೆ ಪ್ಲಸ್, ಡಿಕ್ರೀಸಸ್ ಅಂದ್ರೆ ಮೈನಸ್ ಅಂತ ತಿಳ್ಕೊಳ್ಳೋಣ. ಇನ್ಕ್ರೀಸಸ್ ಅಂದ್ರೆ ಪ್ಲಸ್, ಡಿಕ್ರೀಸಸ್ ಅಂದ್ರೆ ಮೈನಸ್ ಅಂತ ತಿಳ್ಕೊಳ್ಳೋಣ. ಅಂದ್ರೆ ಕ್ಯಾಶ್ ಅಸೆಟ್ಸ್ ಅಲ್ಲಿ ಕ್ಯಾಶ್ ಇದೆ, ಕ್ಯಾಶ್ ನಾವು ₹50,000 ಎಂಟ್ರಿ ಮಾಡಿದ್ವಿ, ಕ್ಯಾಶ್ ಬಿಸ್ನೆಸ್ಗೆ ಬಂತು. ಇನ್ನು ನೆಕ್ಸ್ಟ್ ಆಸ್ ಕ್ಯಾಪಿಟಲ್ ಅಂತ ಅವನು ಬಂಡವಾಳವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಬಿಸ್ನೆಸ್ ಅಲ್ಲಿ, ಶಿವ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲ್. ಅಂದರೆ ಕ್ಯಾಪಿಟಲ್ ಇದೆ 50,000 ಅಂತ ಅದನ್ನ ಎಂಟ್ರಿ ಮಾಡಿ. ಇನ್ನು ಲಯಬಿಲಿಟೀಸ್ ಇಲ್ಲಿ ಯಾವುದೂ ಇಲ್ಲ, 0 ಬ್ಯಾಲೆನ್ಸ್ ಇದೆ ಅಂತ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಇನ್ನೂ ಒಂದು ರೀತಿಯಲ್ಲಿ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಇಲ್ಲಿ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಕ್ಯಾಪಿಟಲ್ 0 ಇದೆ ಬಿಸ್ನೆಸ್ ಅಲ್ಲಿ, ಅವನು ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ಅದು ಇನ್ಕ್ರೀಸ್ ಆಗುತ್ತೆ ಅಂತ. ಆ ರೀತಿ ನಾವು ಇಲ್ಲಿ ತಿಳ್ಕೊಬಹುದು. ಇನ್ನು ಸೆಕೆಂಡ್ ಟ್ರಾನ್ಸಾಕ್ಷನ್ 2, ಶಿವ ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್ ₹5,000 ಅಂತ. ಶಿವ ಇಲ್ಲಿ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ ಕ್ಯಾಶ್ ಬೇಸಿಸ್ ಮೇಲೆ ಅಂತ. ಅಂದರೆ ಫರ್ನಿಚರ್ ಅಂದ್ರೆ ಏನು, ಅಸೆಟ್. ಹೌದಾ, ಪರ್ಚೇಸ್ ಮಾಡ್ತಾ ಇದ್ದಾನೆ, ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡಿದಾನೆ ಅಂತಂದ್ರೆ ಪರ್ಚೇಸ್ ಬಂತು ಅಂತ. ಪರ್ಚೇಸ್ ಕಮ್ಸ್ ಟು ದಿ ಬಿಸ್ನೆಸ್. ಅಂದ್ರೆ ಇಲ್ಲಿ ಫರ್ನಿಚರ್ ಕಮ್ಸ್ ಟು ದಿ ಬಿಸ್ನೆಸ್. ಫರ್ನಿಚರ್ ಬಂತು, ಫರ್ನಿಚರ್ ಬಂದಿದೆ ಅಂತಂದ್ರೆ ನಮಗೆ ಅದು ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಫರ್ನಿಚರ್ ಅಂದ್ರೆ ಅಸೆಟ್ ಇನ್ಕ್ರೀಸ್ ಆಯಿತು ಇಲ್ಲಿ. ನೆಕ್ಸ್ಟ್ ಕ್ಯಾಶ್ ಕೊಟ್ಟಿದ್ದಾನೆ, ಕ್ಯಾಶ್ ಹೋಯ್ತು ಬಿಸ್ನೆಸ್ ಇಂದ. ಕ್ಯಾಶ್ ಹೋಯ್ತು ಅಂತಂದ್ರೆ ಕ್ಯಾಶ್ ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗುತ್ತೆ ಮೌಲ್ಯ. ಅದರ ಅಮೌಂಟ್ ಅನ್ನ ₹5,000 ಅಂದ್ರೆ 5,000 ಕಡಿಮೆ ಆಗುತ್ತೆ. ಹಾಗಾದ್ರೆ ಇಲ್ಲಿ 2 ಎಂಟ್ರಿಗಳು ಬರ್ತಾವು. ಇದು ಮೊದಲೇ ಟ್ರಾನ್ಸಾಕ್ಷನ್ ಅಮೌಂಟ್ 50,000 ಟೋಟಲ್ ಮೊದಲೇ ಟ್ರಾನ್ಸಾಕ್ಷನ್ ಅದು. ಹಂಗಾರೆ ಎರಡನೇ ಟ್ರಾನ್ಸಾಕ್ಷನ್ ಅಲ್ಲಿ ನಾವೇ ಮಾಡಬೇಕು. ಇಲ್ಲಿ ಅಸೆಟ್ ಏನಾಗಿದೆ ಅಂತಂದ್ರೆ ಇಲ್ಲಿ ಫರ್ನಿಚರ್ ಒಂದು ಬಂದಿದೆ, ಹಂಗಾರೆ ಫರ್ನಿಚರ್ ಇಲ್ಲಿ ಒಂದು ಕಾಲಮ್ ಹಾಕೊಂಡಿದ್ದೀವಿ. ಕ್ಯಾಶ್ ಇಲ್ಲಿ ಮೊದಲೇ 50,000 ಇತ್ತು, ಕ್ಯಾಶ್ ಅನ್ನ ಕೊಟ್ಟಿದ್ದೀವಿ ಫರ್ನಿಚರ್ ಪರ್ಚೇಸ್ ಮಾಡಿದಕ್ಕೆ, ಇದು -5,000 ಮಾಡಿದ್ದೀವಿ. ಫರ್ನಿಚರ್ ಮುಂಚೆ 0 ಇದೆ, ಈಗ 5,000 ಅಂತ ಎಂಟ್ರಿ ಆಗಿದೆ ಫರ್ನಿಚರ್ ಅಮೌಂಟ್.
ಕ್ಯಾಪಿಟಲ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ, ಲಯಬಿಲಿಟೀಸ್ ಅಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಇಲ್ಲ. ಹಾಗಾದ್ರೆ ಇಲ್ಲಿ ನಾವು ಟೋಟಲ್ ಅನ್ನು ಮಾಡಿದಾಗ ಅಕೌಂಟಿಂಗ್ ಇಕ್ವೇಷನ್ ಅಲ್ಲಿ ಟೋಟಲ್ ಮಾಡಿದಾಗ ಕ್ಯಾಶ್ ಅಲ್ಲಿ 50,000 ಅಲ್ಲಿ 5,000 ಲೆಸ್ ಆದರೆ 45,000 ಆಗುತ್ತೆ. ಫರ್ನಿಚರ್ ನಮಗೆ 5,000 ಟೋಟಲು, ಕ್ಯಾಪಿಟಲ್ 50,000 ಟೋಟಲು, ಲಯಬಿಲಿಟೀಸ್ 0, ಯಾವುದೇ ಬ್ಯಾಲೆನ್ಸ್ ಇಲ್ಲ ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇದು ಎರಡನೇ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಾಗೆ. ಹಾಗಾದ್ರೆ ಇದೇ ಇಕ್ವೇಷನ್ ನ ಕಂಟಿನ್ಯೂ ಮಾಡೋಣ. ಮೂರನೇ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ತೆಗೆದುಕೊಳ್ಳೋಣ. ಮೂರನೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ ನೋಡಿ, ಈ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ rupees 30,000 ಇದೆ. ಈ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ rupees 30,000 ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಯಾವ ಬೇಸಿಸ್ ಮೇಲೆ? ಕ್ಯಾಶ್ ಬೇಸಿಸ್ ಮೇಲೆ ಕ್ಯಾಶ್ ಕೊಡ್ತಾ ಇದ್ದಾನೆ ಅಂತ. ಕ್ಯಾಶ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್. ಕ್ಯಾಶ್ ಹೋಯ್ತು ಅಂದ್ರೆ ಕ್ಯಾಶ್ ಡಿಕ್ರೀಸಸ್ ಆಯಿತು. ಕ್ಯಾಶ್ ಯಾವುದಕ್ಕೆ ಸಂಬಂಧಪಡುತ್ತೆ? ಅಸೆಟ್ಸ್ ಸಂಬಂಧಪಡುತ್ತೆ. ಹಾಗಾದ್ರೆ ಗೂಡ್ಸ್ ಸ್ಟಾಕ್, ಗೂಡ್ಸ್ ಸಹಿತ ಇದು ಅಸೆಟ್ಸ್ ಸಂಬಂಧಪಡುತ್ತೆ. ಇಲ್ಲಿ ಗೂಡ್ಸ್ ಬಂದಿದೆ ಅಂತಂದ್ರೆ ಗೂಡ್ಸ್ ಕಮ್ಸ್ ಟು ದಿ ಬಿಸ್ನೆಸ್ ಅಂದ್ರೆ ಗೂಡ್ಸ್ ಇನ್ಕ್ರೀಸ್ ಆಯಿತು ಬಿಸ್ನೆಸ್ ಅಲ್ಲಿ ಇನ್ಕ್ರೀಸ್ ಆಯಿತು. ಹಾಗಾಗಿ ಇಲ್ಲಿ ಟೋಟಲ್ ಇದು 1 ಮತ್ತು 2ನೇ ಟ್ರಾನ್ಸಾಕ್ಷನ್ ಟೋಟಲ್ ಬರ್ದಿದ್ದೀವಿ. ಹಿಂದ್ಗಡೆ ಇರತಕ್ಕಂಥ ಪ್ರಾಬ್ಲಮ್ ಟೋಟಲ್ ಏನಿದೆ ಆ ಟೋಟಲ್ ಅನ್ನು ಬರ್ದಿದ್ದೀವಿ. ಹಾಗಾದ್ರೆ ಮೂರನೇ ಟ್ರಾನ್ಸಾಕ್ಷನ್ ಏನಾಯಿತು ಅಂದ್ರೆ ಕ್ಯಾಶ್ ಅನ್ನ ನಾವು ಗೂಡ್ಸ್ ಪರ್ಚೇಸ್ ಮಾಡೋದಕ್ಕೆ ಇಲ್ಲಿ ಕ್ಯಾಶ್ ಡಿಕ್ರೀಸ್ ಆಗಿರೋದ್ರಿಂದ ಇಲ್ಲಿ 30,000 ಅನ್ನಂತ ಬರ್ದಿದ್ದೀವಿ ಎಂಟ್ರಿ ಅಮೌಂಟ್ ಅನ್ನ. ಹಾಗಾದ್ರೆ ಅಸೆಟ್ಸ್ ಅಲ್ಲಿ ಇಲ್ಲಿ ಫರ್ನಿಚರ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ನಮಗೆ ಸ್ಟಾಕ್ ಅಲ್ಲಿ ಚೇಂಜಸ್ ಇದೆ. ಸ್ಟಾಕ್ ಮುಂಚೆ 0 ಇತ್ತು, ಈಗ ಪರ್ಚೇಸ್ ಮಾಡಿದ್ದಾರೆ, ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಹಾಗಾದ್ರೆ 30,000 ಇಲ್ಲಿ ಇನ್ಕ್ರೀಸ್ ಆಯಿತು. 30,000 ಅಂತ ಎಂಟ್ರಿ ಮಾಡ್ಕೋಬೇಕು. ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಇಲ್ಲ. ಈಗ ಇದನ್ನ ಟೋಟಲ್ ಮಾಡೋಣ. ಟೋಟಲ್ ಮುಂಚೆ 45,000 ಇತ್ತು ಕ್ಯಾಶು, 30,000 ಲೆಸ್ ಮಾಡಿದರೆ ಇನ್ನು 50,000 15,000 ಉಳಿಯುತ್ತೆ. 5,000 ಫರ್ನಿಚರ್ ಇದೆ, ಏನು ಚೇಂಜಸ್ ಇಲ್ಲ. 5,000 ಸ್ಟಾಕ್ 30,000 ಇದೆ, 30,000. ಅದೇ ರೀತಿ ಕ್ಯಾಪಿಟಲ್ 50,000 ಇದೆ, ಇಲ್ಲಿ ಚೇಂಜಸ್ ಇಲ್ಲ. 50,000 ಲಯಬಿಲಿಟಿ 0 ಇದೆ ಅಂತ. ಇದನ್ನೇ ನೆಕ್ಸ್ಟ್ ಈ ಟೋಟಲ್ ಅಮೌಂಟ್ ಅನ್ನೇ ನೆಕ್ಸ್ಟ್ ಇನ್ನೊಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ತೆಗೆದುಕೊಂಡು ಕಂಟಿನ್ಯೂ ಮಾಡೋಣ. ಟ್ರಾನ್ಸಾಕ್ಷನ್ 4 ಅನ್ನು ನೋಡೋಣ. ಇಲ್ಲಿ ಈ ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಫಾರ್ ₹20,000. ಇದುವರೆಗೆ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ದ ಕ್ಯಾಶ್ ಬೇಸಿಸ್ ಮೇಲೆ, ಇಲ್ಲಿ ಆನ್ ಕ್ರೆಡಿಟ್ ಬೇಸಿಸ್ ಉದ್ದರಿ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ತಾ ಇದ್ದಾನೆ. ಅಂದ್ರೆ ಉದ್ದರಿ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ನಾವು ಆ ವ್ಯಕ್ತಿಗೆ ಏನ್ ಕರಿತೀವಿ ಅಂತಂದ್ರೆ ಕೊಡ್ತಕ್ಕಂಥ ನಮಗೆ ಗೂಡ್ಸ್ ಅನ್ನ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವೇನ್ ಕರಿತೀವಿ ಅಂದ್ರೆ ಇಲ್ಲಿ ಕ್ರೆಡಿಟರ್ಸ್ ಅಂತ ಕರಿತೀವಿ. ಹಂಗಾರೆ ಗೂಡ್ಸ್ ಅಂತಂದ್ರೆ ಸ್ಟಾಕ್ ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದೆ ಅಂದ್ರೆ ಗೂಡ್ಸ್ ಕಮ್ಸ್ ಟು ದಿ ಬಿಸ್ನೆಸ್. ಗೂಡ್ಸ್ ಇನ್ಕ್ರೀಸ್ ಆಯಿತು ಬಂತಂದ್ರೆ ಗೂಡ್ಸ್ ಇನ್ಕ್ರೀಸ್ ಆಯಿತು ಬಿಸ್ನೆಸ್ ಅಲ್ಲಿ. ಗೂಡ್ಸ್ ಯಾವ್ದಕ್ಕೆ ಸಂಬಂಧಪಟ್ಟ? ಸ್ಟಾಕ್ ಅಂದ್ರೆ ಅಸೆಟ್ ಸಂಬಂಧಪಟ್ಟಿದೆ. ಹಂಗಾರೆ ಇಲ್ಲಿ ಗೂಡ್ಸ್ ಅನ್ನ ಕ್ಯಾಶ್ ಬೇಸಿಸ್ ಅಲ್ಲ ಆನ್ ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ತಾ ಇದ್ದಾನೆ. ಹಂಗಾರೆ ಕ್ರೆಡಿಟರ್ಸ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನೆ. ಕ್ರೆಡಿಟರ್ಸ್ ಯಾರಿಗೆ ಸಂಬಂಧಪಟ್ಟಿದ್ದಾರೆ? ಕ್ರೆಡಿಟರ್ಸ್ ಲಯಬಿಲಿಟೀಸ್ ಸಂಬಂಧಪಟ್ಟಿದೆ. ಹಂಗಾರೆ ಲಯಬಿಲಿಟೀಸ್ ಮುಂಚೆ ಯಾರಿಗೂ ನಾವು ಹಣ ಕೊಡೋದಿರಲಿಲ್ಲ ಬಿಸ್ನೆಸ್ ಇಂದ. ಹಾಗಾಗಿ ಈಗ ಹಣ ಕೊಡೋದಿದೆ ಅಂತಂದ್ರೆ 20,000 ಏನಾಗಿದೆ ಅಂತಂದ್ರೆ ಅವ್ರು ಕೊಡಬೇಕು ಅಂದ್ರೆ ಅಲ್ಲಿ ಇನ್ಕ್ರೀಸ್ ಆಯಿತು. ಕ್ರೆಡಿಟರ್ಸ್ ಏನಾಯ್ತು ಅಂತಂದ್ರೆ ಇನ್ಕ್ರೀಸ್ ಆಗಿದೆ ಅಂತ. ಹಾಗಾದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ ನೋಡಿ, ಕ್ಯಾಶ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ 4ನೇ ಟ್ರಾನ್ಸಾಕ್ಷನ್ ಯಾವುದೇ ಚೇಂಜಸ್ ಇಲ್ಲ. ಫರ್ನಿಚರ್ ಯಾವುದೇ ಚೇಂಜಸ್ ಇಲ್ಲ. ಸ್ಟಾಕ್ ಅಲ್ಲಿ ಏನಾಗಿದೆ ಅಂದ್ರೆ ಪರ್ಚೇಸ್ ಮಾಡಿದ್ದೇವೆ 20,000 ಇಲ್ಲಿ ಹಂಗಾರೆ ಬಂದಿದೆ, ಇದು ಇನ್ಕ್ರೀಸ್ ಆಗಿದೆ 20,000. ಅದೇ ರೀತಿ ಲಯಬಿಲಿಟೀಸ್ ಮುಂಚೆ ಯಾವುದೇ ಅಮೌಂಟ್ ಕೊಡೋದು ಇರಲಿಲ್ಲ ಕ್ರೆಡಿಟರ್ಸ್ಗೆ, ಇಲ್ಲಿ ಅಮೌಂಟ್ ಕೊಡೋದಿದೆ 20,000 ಇನ್ಕ್ರೀಸ್ ಆಗಿದೆ, ಇಲ್ಲಿ ಇನ್ಕ್ರೀಸ್. ಹಾಗಾಗಿ ಇಲ್ಲಿ ಟೋಟಲ್ ಅನ್ನ ಮಾಡಿದಾಗ ಕ್ಯಾಶ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. 4ನೇ ಟ್ರಾನ್ಸಾಕ್ಷನ್ 15,000, ಫರ್ನಿಚರ್ ಅಲ್ಲಿ ಅದೇ ರೀತಿ 5,000, ಇದು ಸ್ಟಾಕ್ ಅಲ್ಲಿ 20,000 ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ದಾರೆ. ಅಂದ್ರೆ ಟೋಟಲ್ 30,000 20,000 50,000 ಆಗುತ್ತೆ. ಇನ್ನು ಕ್ಯಾಪಿಟಲ್ ನೋಡಿ ಯಾವುದೇ ರೀತಿ ಚೇಂಜಸ್ ಇಲ್ಲ 50,000. ಲಯಬಿಲಿಟಿ 20,000 ಇಲ್ಲಿ ಕ್ರೆಡಿಟರ್ಸ್ ಇಂದ ಪರ್ಚೇಸ್ ಮಾಡಿದ್ದಾರೆ ಗೂಡ್ಸ್ ಅನ್ನ, ಹೀಗಾಗಿ 20,000 ಟೋಟಲ್. ವಿದ್ಯಾರ್ಥಿಗಳೇ ಇದೇ ಟೋಟಲ್ ಅನ್ನ ನೆಕ್ಸ್ಟ್ ಮುಂದಗಡೆ ಇನ್ನೊಂದು ಜರ್ನಲ್ ಎಂಟ್ರಿ ಅಂತ ತಗೊಳ್ಳೋಣ, ಇನ್ನೊಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ತೆಗೆದುಕೊಂಡು ಕಂಟಿನ್ಯೂ ಮಾಡೋಣ. ಟ್ರಾನ್ಸಾಕ್ಷನ್ 5 ಗೂಡ್ಸ್ ಕಾಸ್ಟಿಂಗ್ ₹25,000 ಸೋಲ್ಡ್ ಆನ್ ಕ್ರೆಡಿಟ್ ಫಾರ್ ₹35,000. ಇಲ್ಲಿ ಗೂಡ್ಸ್ ಅನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಾರಾಟ ಮಾಡ್ತಾ ಇದ್ದಾರೆ ಆನ್ ಕ್ರೆಡಿಟ್ ಬೇಸಿಸ್ ಮೇಲೆ ಅಂತ. ಅಂದ್ರೆ ಗೂಡ್ಸ್ ಅನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಆನ್ ಕ್ರೆಡಿಟ್ ಬೇಸಿಸ್ ಮೇಲೆ, ಉದ್ದರಿ ಬೇಸಿಸ್ ಮೇಲೆ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಗೂಡ್ಸ್ ಅನ್ನ ಮಾರಾಟ ಮಾಡಿದರೆ ಅವರಿಗೆ ಡೆಟರ್ಸ್ ಅಂತ ಕರಿತೀವಿ. ಯಾರು ಅದನ್ನ ರಿಸೀವ್ ಮಾಡ್ತಾರೆ? ಡೆಟರ್ಸ್ ಯಾರು ಎಲ್ಲಿ ಬರ್ತಾರೆ? ಅಸೆಟ್ಸ್ ಅಲ್ಲಿ ಬರ್ತಾರೆ. ಹಾಗಾಗಿ ಗೂಡ್ಸ್ ಕಾಸ್ಟಿಂಗ್ ಎಷ್ಟಿದೆ? 25,000. ಗೂಡ್ಸ್ ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಇದೆ ಅಸೆಟ್. ಅರೆ ಇಲ್ಲಿ ಡೆಟರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರಿಸೀವ್ ಮಾಡ್ತಾ ಇದ್ದಾರೆ. ಮುಂಚೆ ಡೆಟರ್ಸ್ ಯಾರು ಇರಲಿಲ್ಲ, ಡೆಟರ್ಸ್ ಇನ್ಕ್ರೀಸ್ ಆಯಿತು 35,000. ಬಟ್ ಇಲ್ಲಿ ನೋಡಿ 25,000 ಗೂಡ್ಸ್ ಅನ್ನ 35,000 ಮಾರಾಟ ಮಾಡ್ತಾ ಇದ್ದಾರೆ. ಹಂಗಾರೆ ನಮಗೆ ಇಲ್ಲಿ ಪ್ರಾಫಿಟ್ ಆಗಿದೆ ಬಿಸ್ನೆಸ್ಗೆ 10,000. ಡಿಫರೆನ್ಸ್ ಏನಿದೆ ಅಂತಂದ್ರೆ 10,000. ಈ 10,000 ನಮಗೆ ಪ್ರಾಫಿಟ್ ಆಗಿದೆ.
ಆ ಪ್ರಾಫಿಟ್ ಅನ್ನು ನಾವು ಕ್ಯಾಪಿಟಲ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು ಈ ಟ್ರಾನ್ಸಾಕ್ಷನ್ 5 ನಾವು ಈಗ ಆ ಟೋಟಲ್ ಅಮೌಂಟ್ಗೆ ಹಿಂದಿನ 4 ಟ್ರಾನ್ಸಾಕ್ಷನ್ ಟೋಟಲ್ ಅಮೌಂಟ್ಗೆ ಕೂಡಿಸೋಣ. ಕ್ಯಾಶ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ, ಫರ್ನಿಚರ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಸ್ಟಾಕ್ ಏನ್ ಮಾಡಿದ್ದಾರೆ ಅಂದ್ರೆ ಮಾರಾಟ ಮಾಡಿದಾರರಿಂದ 25,000 ಇಲ್ಲಿ ಡಿಕ್ರೀಸ್ ಆಗಿದೆ, ಹೋಗಿದೆ, ಗೋಸ್ ಔಟ್ ಆಗಿದೆ ಬಿಸ್ನೆಸ್ ಇಂದ, -25,000. ಡೆಟರ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಆನ್ ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿರೋದ್ರಿಂದ ಅವ್ರು ಇನ್ಕ್ರೀಸ್ ಆಯಿತು, ಅಂದರೆ ಪ್ಲಸ್ ಆಗುತ್ತೆ 35,000. ಕ್ಯಾಪಿಟಲ್ ನಮಗೆ ಇಲ್ಲಿ 25,000 35,000 ಮಾರಾಟ ಮಾಡಕ್ಕೆ ಇಲ್ಲಿ 10,000 ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಅನ್ನು ನಾವು ಕ್ಯಾಪಿಟಲ್ಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ರೆವೆನ್ಯೂ ಅದು. ಹಾಗೆ 10,000 ಲಯಬಿಲಿಟೀಸ್ ಆಸ್ ಇಟ್ ಈಸ್ ಸೇಮ್ ಏನಿದೆ ಹಿಂದಿನ ಪ್ರಾಬ್ಲಮ್ 20,000. ಹಾಗಾದ್ರೆ ಇಲ್ಲಿ ಇಕ್ವೇಶನ್ ನೋಡಿ, ಅಕೌಂಟಿಂಗ್ ಇಕ್ವೇಶನ್ ಟೋಟಲ್ ಅಲ್ಲಿ ನೋಡೋಣ. ಕ್ಯಾಶ್ ಎಷ್ಟು 15,000, ಫರ್ನಿಚರ್ 5,000, ಸ್ಟಾಕ್ 25,000, ಡೆಟರ್ಸ್ 35,000, ಕ್ಯಾಪಿಟಲ್ 60,000, ಲಯಬಿಲಿಟೀಸ್ 20,000. ಇನ್ನೊಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನೋಡೋಣ ಈ ಟೋಟಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ರೆಂಟ್ ಪೇಡ್ ₹3,000. ಈ ಟ್ರಾನ್ಸಾಕ್ಷನ್ ಅಲ್ಲಿ ರೆಂಟ್ ಪೇಡ್ ಅಂದ್ರೆ ಕ್ಯಾಶ್ ಪೇಡ್ ಅಂತ, ರೆಂಟ್ ಬಾಡಿಗೆಯನ್ನು ಕಟ್ಟಿದ್ದಾರೆ, ಎಕ್ಸ್ಪೆನ್ಸಸ್. ಇಲ್ಲಿ ರೆಂಟ್ ಏನಾಗಿದೆ ಅಂತಂದ್ರೆ ಪೇಡ್ ಮಾಡಿದ್ದಾರೆ ಅಂತಂದ್ರೆ ರೆಂಟ್ ಎಕ್ಸ್ಪೆನ್ಸಸ್ ಸಂಬಂಧಪಟ್ಟ ಹಾಗೆ ಇಲ್ಲಿ ಕ್ಯಾಪಿಟಲ್ ಅಲ್ಲಿ ಡಿಕ್ರೀಸ್ ಆಗುತ್ತೆ, ಅಮೌಂಟ್ ಕಡಿಮೆ ಆಗುತ್ತೆ ಅಂತ. ಹಾಗಾದ್ರೆ ಇಲ್ಲಿ ಕ್ಯಾಶ್ ಏನಾಗುತ್ತೆ ಅಂತಂದ್ರೆ ಇದು ಸಹಿತ ಏನಾಗುತ್ತೆ ಅಂದ್ರೆ ಕ್ಯಾಶು ಸಹಿತ ಡಿಕ್ರೀಸ್ ಆಗುತ್ತೆ ಅಂತ. ಕ್ಯಾಶ್ ಅಮೌಂಟ್ ಅನ್ನು ಕೊಡ್ತಾ ಇದೀವಿ, ಡಿಕ್ರೀಸ್ ಆಗುತ್ತೆ, ಕ್ಯಾಪಿಟಲ್ ಅಲ್ಲಿ ಸಹಿತ ನಮ್ಗೆ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಕ್ಯಾಶ್ ಅಲ್ಲಿ ನಾವು 6ನೇ ಟ್ರಾನ್ಸಾಕ್ಷನ್ ಅಲ್ಲಿ -3,000 ಅಂತ ಎಂಟ್ರಿ ಮಾಡಿದೀವಿ. ಮತ್ತೆ ಅದೇ ರೀತಿ ಕ್ಯಾಪಿಟಲ್ ಅಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ -3,000 ಅಂತ ಎಂಟ್ರಿ ಮಾಡಿದೀವಿ ಅಂತ. ಹಾಗಾದ್ರೆ ಈಗ ಟೋಟಲ್ ಅನ್ನು ನೋಡೋಣ. ಟೋಟಲ್ ಅಲ್ಲಿ ಇಕ್ವೇಶನ್ ಇಲ್ಲಿ ಕ್ಯಾಶ್ 12,000 ಇದೆ, ಫರ್ನಿಚರ್ 5,000 ಇದೆ, ಇಲ್ಲಿ 15,000 3,000 ಲೆಸ್ ಮಾಡಿ 12,000, ಸ್ಟಾಕ್ ನೋಡಿ 25,000, ಡೆಟರ್ಸ್ ಆಸ್ ಇಟ್ ಈಸ್ ಹಿಂದಿನ ಪ್ರಾಬ್ಲಮ್ ಅಲ್ಲಿ 35,000 ಸೇಮ್ ಇದೆ, ಕ್ಯಾಪಿಟಲ್ 60,000 ಅಲ್ಲಿ -3,000 ರೆಂಟ್ ಪೇ ಲೆಸ್ ಮಾಡಿದರೆ 57,000 ಆಗುತ್ತೆ, ಲಯಬಿಲಿಟೀಸ್ 20,000. ವಿದ್ಯಾರ್ಥಿಗಳು ಇದಿಷ್ಟು ಅಂತಂದ್ರೆ ಇಲ್ಲಿ ಟೋಟಲ್ ನಮಗೆ ಏನಾಗುತ್ತೆ ಅಂತಂದ್ರೆ ಅಸೆಟ್ಸ್ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಅಂತಂದ್ರೆ ಇದನ್ನು ಕೂಡಿಸಿದಾಗ ಕ್ಯಾಶ್, ಫರ್ನಿಚರ್, ಸ್ಟಾಕ್, ಡೆಟರ್ಸ್ ಈ 4 ಕೂಡಿಸಿದಾಗ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ 77,000 ಬರುತ್ತೆ. ಹಾಗಾದ್ರೆ ಇವೆರಡು ನಮಗೆ ಅಷ್ಟೇ ಆಗಬೇಕು. ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಕೂಡಿಸಿದಾಗ 57,000 ಪ್ಲಸ್ 20,000 77,000. ಅದನ್ನೇ ನಾವು ಬ್ಯಾಲೆನ್ಸ್ ಶೀಟ್ ಹಾಕಿ ನೋಡಿದಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ ರೀತಿ ಫಾರ್ಮೆಟ್ ಬರುತ್ತೆ. ಇಲ್ಲಿ ಲಯಬಿಲಿಟೀಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಲಯಬಿಲಿಟೀಸ್ ಅಂತ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್ಗೆ ನಾವು ಅಸೆಟ್ಸ್ ಅಂತ ಕರಿತೀವಿ. ಲಯಬಿಲಿಟೀಸ್ ಅಲ್ಲಿ ಕ್ಯಾಪಿಟಲ್ ಮತ್ತೆ ಕ್ರೆಡಿಟರ್ಸ್ ಲಯಬಿಲಿಟೀಸ್ ಬರುತ್ತೆ. ಇದು ಲಯಬಿಲಿಟೀಸ್ ಕ್ಯಾಪಿಟಲ್ ಮತ್ತೆ ಕ್ರೆಡಿಟರ್ಸ್ 57,000. ಈ ಲಯಬಿಲಿಟೀಸ್ ಅಲ್ಲಿ ಏನು 20,000 ಇದೆಯಲ್ಲ ಅದು ಕ್ರೆಡಿಟರ್ಸ್ ಸಂಬಂಧಪಟ್ಟು 20,000 ಅಂತ ಎಂಟ್ರಿ ಮಾಡಿದೀವಿ. ಇನ್ನು ಅಸೆಟ್ಸ್ ಅಲ್ಲಿ ಕ್ಯಾಶ್ ಇದೆ, ಕ್ಯಾಶ್ 12,000, ಫರ್ನಿಚರ್ 5,000, ಸ್ಟಾಕ್ 25,000, ಡೆಟರ್ಸ್ 35,000, ಟೋಟಲ್ 77,000. ಈ ರೀತಿ ಅಕೌಂಟಿಂಗ್ ಇಕ್ವೇಶನ್ ಅಲ್ಲಿ ನಮಗೆ 6 ಮಾರ್ಕ್ಸಿಂದ ಒಂದು ಪ್ರಾಬ್ಲಮ್ ಬೀಳುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಟೋಟಲ್ ಅಸೆಟ್ಸ್ಗೆ ಇದು ಟೋಟಲ್ ಅಸೆಟ್ಸ್ ಏನಿದೆ ಟೋಟಲ್ ಅಸೆಟ್ಸು ಅದು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ಗೆ ಟೋಟಲ್ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ಗೆ ಸಮವಾಗಿರುತ್ತೆ. ಈ ರೀತಿ ನಿಮಗೆ ಒಂದು 6 ಮಾರ್ಕ್ಸಿನ ಪ್ರಾಬ್ಲಮ್ ವಿದ್ಯಾರ್ಥಿಗಳೇ ಕೇಳಲಾಗುತ್ತೆ. ಇದಿಷ್ಟು ನಿಮಗೆ ಅಕೌಂಟಿಂಗ್ ಈಕ್ವೇಷನ್ಗೆ ಸಂಬಂಧಿಸಿದಂತೆ ಸಿಂಪಲ್ ಆಗಿ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನೀವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು, ಸೋರ್ಸ್ ಡಾಕ್ಯುಮೆಂಟ್ ಅಂದ್ರೆ ಏನು, ವೋಚರ್ ಅಂದ್ರೆ ಏನು, ಅದರ ಕಂಟೆಂಟ್ಗಳು, ಮತ್ತು ಅಕೌಂಟಿಂಗ್ ಈಕ್ವೇಷನು, ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ರೆವೆನ್ಯೂಗೆ ಎಕ್ಸ್ಪೆನ್ಸಿಗೆ ಸಂಬಂಧಪಟ್ಟಾಗ ಎಕ್ಸಾಂಪಲ್ಗಳನ್ನು ನೋಡಿದಿರಿ. ಮತ್ತು ಅಕೌಂಟಿಂಗ್ ಈಕ್ವೇಷನ್ಗೆ ಸಂಬಂಧಪಟ್ಟಾಗಿ ಸಿಂಪಲ್ ಆಗಿ ಸರಳವಾಗಿ ಬಿಸ್ನೆಸ್ ಒಂದು ಸಣ್ಣ ಪ್ರಾಬ್ಲಮನ್ನು ನೋಡಿದಿರಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮನ್ನು ನೋಡೋಣ. ಧನ್ಯವಾದಗಳು.